ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಈಸಿಯಾಗಿ ಮಾಡ್ಕೋಬೋದಾದಂತಹ ಗೆಜ್ಜೆ ವಸ್ತ್ರ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಅದಕ್ಕೆ ಈ ರೀತಿ ಕಾಟನ್ ಎಳೆಯನ್ನು ತೊಗೊಂಡಿದ್ದೀನಿ ಮತ್ತು ಉಲ್ಲನನ್ನು ತೊಗೊಂಡಿದ್ದೀನಿ. ಎರಡು ಕಲರಲ್ಲಿ ಟಿಕ್ಲಿಗಳನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಗಮ್ಮು ಬೇಕಾಗುತ್ತೆ. ಅದಾದಮೇಲೆ ನೋಡಿ, ಕಾಟನ್ ಎಳೆನ ಈ ರೀತಿಯಾಗಿ ನನಗೆ ಎಷ್ಟು ಉದ್ದಕ್ಕೆ ಬೇಕು ನೋಡಿಕೊಂಡು ಅಷ್ಟು ಉದ್ದಕ್ಕೆ ಈ ರೀತಿ ಜೋಡಿಸ್ಕೋಬೇಕಾಗುತ್ತೆ. ನಾನಿಲ್ಲಿ 9 ಎಳೆನ ತೊಗೊತಾ ಇದ್ದೀನಿ. ನಿಮಗೆ ಎಷ್ಟು ಎಳೆ ಬೇಕು ಅನ್ನೋದನ್ನು ನೋಡಿಕೊಂಡು ಅಷ್ಟು ಎಳೆಗಳನ್ನ ಈ ರೀತಿಯಾಗಿ ಜೋಡಿಸ್ಕೊಳ್ಳಿ. ಒಂದ್ರ ಪಕ್ಕ ಒಂದು ನೀಟಾಗಿ ಬರೋ ರೀತಿಯಲ್ಲಿ ಜೋಡಿಸ್ಕೋಬೇಕಾಗುತ್ತೆ. ಈ ರೀತಿ ಗೆಜ್ಜೆ ವಸ್ತ್ರ ತುಂಬ ಸುಲಭವಾಗಿ ಮಾಡ್ಕೋಬೋದು. ಮನೇಲಿರುವಂಥ ಕಾಟನಲ್ಲಿ ಈ ರೀತಿ ಎಳೆಗಳನ್ನ ರೆಡಿ ಮಾಡಿಕೊಂಡು ಹುಲ್ಲನ್ನು ಹೊಂದಿದ್ರೆ ಸಾಕಾಗುತ್ತೆ. ತುಂಬ ಈಸಿಯಾಗಿ ಆರಾಮಾಗಿ ಎಲ್ಲರೂ ಟ್ರೈ ಮಾಡ್ಬೋದು. ನೋಡಿ, 9 ಎಳೆನ ತೊಗೊಂಡಿದ್ದೀನಿ. 9 ಎಳೆ ಆದಮೇಲೆ ಎಕ್ಸ್ಟ್ರಾ ಎಳೆನ ಇಲ್ಲಿ ಕಟ್ ಮಾಡ್ಕೊತೀನಿ. ಇದನ್ನು ಈ ರೀತಿಯಾಗಿ ನೀಟಾಗಿ ಜೋಡಿಸ್ಕೋಬೇಕು, ಒಂದ್ರ ಪಕ್ಕ ಒಂದು ಬರೋ ರೀತಿಯಲ್ಲಿ. ಅದಾದಮೇಲೆ 2 ಎಳೆಯಲ್ಲಿ ನಾನು ಹುಲ್ಲನ್ನು ತೊಗೊಂಡಿದ್ದೀನಿ. ಹುಲ್ಲನ್ನು ನೋಡಿ ಈ ರೀತಿ ನೀಟಾಗಿ ಇಟ್ಬಿಟ್ಟು ಕಾಟನ್ಗಿಂತಲೂ ಸ್ವಲ್ಪ ಉದ್ದ ತೊಗೋಬೇಕಾಗುತ್ತೆ. ಇಲ್ಲಿ ನಾವು ಇವಾಗ ಒಂದು ಕಾಟನ್ ಥ್ರೆಡ್ಡಲ್ಲಿ ಅಥವಾ ಉಲ್ಲನ್ನಲ್ಲಿ ಈ ರೀತಿ ನಾಟ್ ಮಾಡ್ಕೊಳ್ಳೋಣ. ಟೈಟಾಗಿ ಎರಡನ್ನೂ ಸೇರಿಸ್ಕೊಂಡು ಈ ರೀತಿ ಗಟ್ಟಿಯಾಗಿ ಟೈಟಾಗಿ ಲಾಕ್ ಮಾಡ್ಕೋಬೇಕಾಗುತ್ತೆ. 1-2 ಸರಿ ಲಾಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ನಾಟ್ ಮಾಡ್ಕೊಂಡಾದ್ಮೇಲೆ ಈ ಎಕ್ಸ್ಟ್ರಾ ಹುಲ್ಲನ್ನು ಕಟ್ ಮಾಡ್ಕೊಂಬಿಡೋದು. ಇವಾಗ ನೋಡಿ, ಈ ಬ್ಯಾಕ್ ಸೈಡಲ್ಲಿ ಈ ರೀತಿ 2 ಎಳೆ ಇದೆ ಅಲ್ವಾ, 1 ಎಳೆನ ಈ ರೀತಿ ಇಟ್ಕೊತೀನಿ. ಈ ಕಡೆಗೆ ಒಂದು ಸರಿ, ಆ ಕಡೆ ಒಂದು ಸರಿ 1 ಎಳೆನ ಈ ರೀತಿ ಇಟ್ಕೊಂಡು 1 ಎಳೆನ ಈ ರೀತಿ ನೋಡಿ ಈ ಕಡೆ ಕ್ರಾಸಲ್ಲಿ ಇಟ್ಕೋಬೇಕು. ಈ ರೀತಿ ಇಂಟು ಶೇಪಲ್ಲಿ ಬರುತ್ತೆ ನೋಡಿ, ಅದನ್ನು ಮೇಲೆ ಒಂದು ಕೆಳಗೆ ಒಂದು ಈ ರೀತಿ ಎಳ್ಕೋಬೇಕು. ನೋಡಿ, ನೀವು ನೋಡಿದರೆ ಸಾಕು, ಟ್ರೈ ಮಾಡಿದರೆ ಆರಾಮಾಗಿ ಬಂದುಬಿಡುತ್ತೆ. ಇಲ್ಲಿ ಒಂದು ಸ್ವಲ್ಪ ಈ ರೀತಿ ಎಳೆದ್ಬಿಟ್ಟು ಟೈಟ್ ಮಾಡ್ಕೋಬೇಕು. ಮತ್ತು ಅದೇ ರೀತಿ ನೋಡಿ, ಇಲ್ಲಿ ಈ ರೀತಿ ಇಂಟು ಶೇಪಲ್ಲಿ ಇಟ್ಕೊಂಡು ಇದನ್ನ ಮೇಲೆ ಕೆಳಗಡೆ ಇರೋದನ್ನು ಕೆಳಗೆ ಈ ರೀತಿ ಜಸ್ಟ್ ಅದು ಒಂದು ಐಡಿಯಾಗೋಸ್ಕರ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬ ಸುಲಭ ಇದೆ. ಮತ್ತು ಈ ಕಡೆ ಒಂದು ಸರಿ ನಾಟ್ ಮಾಡ್ಕೋಬೇಕು, ಆ ಕಡೆ ಒಂದು ಸರಿ ನಾಟ್ ಮಾಡ್ಕೋಬೇಕು. ನೋಡಿ, ಈ ಎಳೆನ ನಾನೀಗ ಈ ರೀತಿ ಇಟ್ಕೊಂಡು ಎಳಿತೀನಿ. ಆವಾಗ ಇಲ್ಲಿ ಟೈಟ್ ಆಗುತ್ತೆ. ಮತ್ತು ಈ ಕಡೆ ಎಳ್ಕೋಬೇಕು. ಸ್ವಲ್ಪ ಅದು ಶೇಪ್ ಆ ಕಡೆ ಈ ಕಡೆ ಆಗಬಾರ್ದು, ಒಂದೇ ಸೈಜಲ್ಲಿ ಬರೋ ರೀತಿಯಲ್ಲಿ ಈ ರೀತಿ ಮಾಡ್ಕೊತ ಹೋದರೆ ಆಯಿತು. ನೋಡಿ, ಅದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊತೀನಿ. ತುಂಬ ಈಸಿ ಇದೆ ಡಿಸೈನು. ಸಂತದ ತಗಡು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಕಾಟನ್ ಮತ್ತು ಹುಲ್ಲನ್ನು ಇದೆಷ್ಟಿದ್ರೆ ಸಾಕಾಗುತ್ತೆ. ಹಬ್ಬಗಳಿಗೆ ಒಂದು ಗ್ರ್ಯಾಂಡ್ ಆಗಿರೋಂಥ ಗೆಜ್ಜೆ ವಸ್ತ್ರವನ್ನು ರೆಡಿ ಮಾಡ್ಕೋಬೋದು. ನಿಮಗೆ ಎಷ್ಟು ಎಳೆಗಳು ಬೇಕು, ಎಷ್ಟು ಉದ್ದ ಬೇಕು ಅನ್ನೋದು ನೋಡಿಕೊಂಡು ಅಷ್ಟು ಉದ್ದಕ್ಕೆ ತಗೊಂಡ್ರೆ ಆಯಿತು. ನೋಡಿ, ಈ ರೀತಿ ಟೈಟ್ ಮಾಡ್ಕೋಬೇಕು. ಮತ್ತು ಈ ಕಡೆ ಕ್ರಾಸಲ್ಲಿ ಇಟ್ಬಿಟ್ಟು ಈ ರೀತಿ ಎಳ್ಕೊಂಡ್ರೆ ಆಯಿತು. ಹೊರಗಡೆಯಿಂದ ಗೆಜ್ಜೆ ವಸ್ತ್ರಗಳನ್ನ ತರೋದಕ್ಕಿಂತ ಈ ರೀತಿ ಮನೇಲೆ ಹೊಸ ಡಿಸೈನ್ನ ಟ್ರೈ ಮಾಡಿ ನೋಡಿ. ತುಂಬ ಸುಲಭನೂ ಇದೆ, ತುಂಬ ಕಷ್ಟನೂ ಆಗೋದಿಲ್ಲ, ತುಂಬ ಟೈಮೂ ಇಡಿಸೋದಿಲ್ಲ. ಜಸ್ಟ್ ಒಂದು 20 ಮಿನಿಟ್ಸಲ್ಲೇ ಕಂಪ್ಲೀಟ್ ಮಾಡ್ಕೊಂಬಿಡ್ಬೋದು. ಎಳೆಗಳು ರೆಡಿ ಇದ್ದರೆ ಒಂದು 10 ನಿಮಿಷದಲ್ಲೇ ಸಹ ನೀವು ರೆಡಿ ಮಾಡ್ಕೋಬೋದು. ನೋಡಿ, ಈ ರೀತಿ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಇಲ್ಲಿ ಲಾಸ್ಟಲ್ಲಿ ನಾನು ಟೈಟ್ ಮಾಡ್ಕೊತೀನಿ. ಇವಾಗ ಇಲ್ಲಿ ನಾಟ್ ಮಾಡ್ಕೋಬೇಕಾಗುತ್ತೆ. ಅದೇ ಎಳೆಗಳಿಂದನೇ ನಾನಿಲ್ಲಿ ನಾಟ್ ಮಾಡ್ಕೊಂಬಿಡ್ತೀನಿ. ಎಕ್ಸ್ಟ್ರಾ ಹುಲ್ಲನ್ನು ಕಟ್ ಮಾಡ್ಕೊಂಬಿಡಬೇಕು. ನೋಡಿ, ಕಾಟನ್ ಅಷ್ಟೇ ಎಕ್ಸ್ಟ್ರಾ ಇರೋದೆಲ್ಲ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಬಿಡೋಣ.
ಅಷ್ಟೇ ನೋಡಿ, ಸಿಂಪಲ್ಲಾಗಿ ಚಿಕ್ಕದಾಗಿ ಗೆಜ್ಜೆ ವಸ್ತ್ರ ರೆಡಿ ಆಯಿತು. ಈಗ ಇದಕ್ಕೆ ಫ್ಲವರ್ಸ್ ಮಾಡ್ಕೋಬೇಕು. ಅದಕ್ಕೆ ನಾನು ಒಂದೂವರೆ ಸೆಂಟಿಮೀಟರ್ ಇರೋ ಕಾರ್ಡನ್ನು ತೊಗೊಂಡಿದ್ದೀನಿ. ಮಧ್ಯಕ್ಕೆ ಒಂದು ಕಾಟನ್ ಥ್ರೆಡನ್ನು ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಈ ರೀತಿ ಎಲೆನ ಇಟ್ಬಿಟ್ಟು ಒಂದು 12 ದಳದ ಫ್ಲವರ್ನ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ 16 ಎಳೆ ದಳದ ಮಾಡ್ಕೋಬೋದು, ನಿಮ್ಮ ಇಷ್ಟ. ನಿಮಗೆ ಎಷ್ಟು ಎಳೆ ದಳದ್ದು ಫ್ಲವರ್ ಬೇಕು, ಪೆಟಲ್ಸ್ದು ಫ್ಲವರ್ ಬೇಕು ಅಂತ ಅನಿಸುತ್ತೋ ಅಷ್ಟು ಎಳೆಗೆ ಮಾಡಿಕೊಂಡ್ರೆ ಆಯಿತು. ಒಂದು ಸ್ವಲ್ಪ ಸರಿಸ್ಕೊಂಡು ಮತ್ತೆ ಅದೇ ರೀತಿಯಾಗಿ ಸುತ್ಕೋಬೇಕು 12 ಎಳೆಗೆ. ನೋಡಿ, ಈ ರೀತಿ ಆದಮೇಲೆ ಇಲ್ಲಿ 12 ಎಳೆ ಆದಮೇಲೆ ಕಾಟನ್ನ ಕಟ್ ಮಾಡ್ಕೋಬೇಕು. ಈ ರೀತಿ ಕಾಟನ್ ಎಳೆಗಳನ್ನೆಲ್ಲ ನೀಟಾಗಿ ಒಂದೇ ಕಡೆಗೆ ಸರಿಸ್ಕೊಂಡು ದಾರದ ಸಮೇತ ಈ ರೀತಿ ಎಳ್ಕೋಬೇಕು. ಎಳೆದ್ಬಿಟ್ಟು ನೋಡಿ, ಈ ರೀತಿಯಾಗಿ ಇಟ್ಕೊಳ್ಳಿ. ಕರೆಕ್ಟಾಗಿ ಎಳೆಗಳು ಆ ಕಡೆ ಈ ಕಡೆ ಆಗದೆ ಇರೋ ಥರ ಟೈಟಾಗಿ ಇಟ್ಕೊಂಡು ಇಲ್ಲಿ ನಾಟ್ ಮಾಡ್ಕೋಬೇಕು. ಒಂದು 2ರಿಂದ 3 ಸಾರಿ ಈ ರೀತಿ ನಾಟ್ ಮಾಡ್ಕೊಳ್ಳಿ. ಸ್ವಲ್ಪ ಟೈಟಾಗೆ ಲಾಕ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ದಾರನೆಲ್ಲ ಕಟ್ ಮಾಡ್ಕೋಬೇಕು. ಅದಾದಮೇಲೆ ನೋಡಿ, ಪೆಟಲ್ಸ್ನೆಲ್ಲ ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ಕಾಟನ್ ಇದೆಲ್ಲ ಅದನ್ನು ಕಟ್ ಮಾಡ್ಕೊಂಬಿಡೋಣ. ಆಯಿತು ನೋಡಿ, ಅಷ್ಟೇ ಸಿಂಪಲ್ಲಾಗಿ ಫ್ಲವರ್ ರೆಡಿ ಆಯಿತು. ಅದೇ ರೀತಿ ನಾನು 3 ಫ್ಲವರ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಈಗ ಇಲ್ಲಿ ಮಧ್ಯಕ್ಕೆಲ್ಲ ಸ್ವಲ್ಪನೇ ಗಮ್ಮನ್ನು ಹಚ್ಕೊತಾ ಹೋಗಬೇಕು. ಮೇಲೆ ಗಮ್ ಹಚ್ಬಿಟ್ಟು ಫ್ಲವರ್ನ ಹಚ್ಕೊಂಡ್ಬಿಡ್ತೀನಿ. 2 ಸೈಡಿಗೂ ಹಚ್ಕೊಂಡಿದ್ದೀನಿ. ಈಗ ನೋಡಿ, ಒಂದು ಯಾವುದಾದ್ರೂ ಸ್ಟಿಕ್ ಅಥವಾ ಟೂತ್ ಪಿನ್ನನ್ನು ಯೂಸ್ ಮಾಡಿಕೊಂಡು ಈ ರೀತಿ ನಿಮ್ಗೆ ಇಷ್ಟ ಬಂದಿರೋ ಕಲರ್ಸ್ ಅಥವಾ ಕುಂದನ್ನು ಅಥವಾ ಈ ರೀತಿ ಟಿಕ್ಲಿಗಳನ್ನ ಹಚ್ಕೊಂಡ್ರೆ ಆಯಿತು. ಅದೇ ರೀತಿ ನಾನು ಕುರ್ತಿ ಕಂಪ್ಲೀಟ್ ಮಾಡ್ಕೊತೀನಿ. ನೋಡಿ, ಕಂಪ್ಲೀಟ್ ಆಗಿದೆ. ಇನ್ನು ಫ್ಲವರ್ ಮಧ್ಯಕ್ಕೂ ಒಂದು ನಾನು ಟಿಕ್ಲಿಯನ್ನು ಹಚ್ತೀನಿ, ಗೋಲ್ಡ್ ಕಲರ್ದು. ಸ್ವಲ್ಪ ದೊಡ್ಡ ಸೈಜಿಂದ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಕುಂದನ್ಸು ಸಹ ಹಚ್ಕೋಬೋದು. ನೋಡಿ, ಬೇಕು ಅಂದರೆ ಇಷ್ಟನ್ನು ನೀವು ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಮಧ್ಯಕ್ಕೆ ಒಂದು ಫ್ಲವರ್ನ ಸಹ ಹಚ್ಕೋಬೋದು. ಇಲ್ಲಿ ಒಂದು ಈ ರೀತಿ ಹಚ್ಕೊಂಡ್ರೆ ಪೆಂಡೆಂಟ್ ರೀತಿಯಲ್ಲಿ ಬರುತ್ತೆ. ಅಷ್ಟೇ ನೋಡಿ, ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಚಿಕ್ಕದಾಗಿ ಗೆಜ್ಜೆ ವಸ್ತ್ರ ರೆಡಿ ಆಗೋಯಿತು. ಆರಾಮಾಗಿ ಯಾರು ಬೇಕಾದರೂ ಸಹ ಹಬ್ಬಗಳಿಗೆ ಈ ರೀತಿ ಗೆಜ್ಜೆ ವಸ್ತ್ರವನ್ನು ಮನೆಯಲ್ಲೇ ಮಾಡ್ಕೋಬೋದು. ನೋಡಿ, ಇದನ್ನು ನಾನು 12 ಎಳೆ ದಾರನ ಕಾಟನ್ ಎಳೆನ ತಗೊಂಡು ಈ ರೀತಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉದ್ದನ್ನು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಸೈಜಿಗೆ ಬೇಕೋ ನೋಡಿಕೊಂಡು ಆ ಸೈಜಿಗೆ ಮಾಡಿಕೊಂಡ್ರೆ ಆಯಿತು. ತುಂಬ ಈಸಿಯಾಗಿ ತುಂಬ ಗ್ರ್ಯಾಂಡಾಗಿರುವಂತಹ ಗೆಜ್ಜೆ ವಸ್ತ್ರ ರೆಡಿ ಆಗೋಯಿತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.